ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸಲ್ಲಿಸಿರುವಂತಹ ಬೇಲ್ ಅರ್ಜಿಯ ವಿಚಾರಣೆ ಈಗ ಆರಂಭ ಆಗಿದೆ ಅನ್ನೋ ಮಾಹಿತಿ. ಎಚ್.ಡಿ. ರೇವಣ್ಣ ಅವರು ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 42ನೇ ACMM ಕೋರ್ಟ್ ಇಲ್ಲಿಗೆ ಅವರು ಅರ್ಜಿ ಸಲ್ಲಿಸಿದ್ರು. ನಿನ್ನೆ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ನ್ಯಾಯಾಧೀಶರು ಮಧ್ಯಂತರ ಜಾಮೀನನ್ನು ಅವರಿಗೆ ಮಂಜೂರು ಮಾಡಿದರು. ಅಂದರೆ ಇವತ್ತು ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇರಲಿಲ್ಲ. ಈಗ ಮತ್ತೆ ಬೇಲ್ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಇನ್ನು ಕೋರ್ಟ್ ಹಾಲ್ಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಕೂಡ ಆಗಮಿಸಿದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಇನ್ನೊಂದು ಡೀಟೇಲ್ ಈಗ ಸಿಗ್ತಾ ಇರೋದು, ನಿನ್ನೆ ರೇವಣ್ಣ ಅವರ ಪರವಾಗಿ ಅರುಣ್ ಅವರು ವಕೀಲರಾಗಿ ಹಾಜರಾದರು. ಇವತ್ತು ಹಿರಿಯ ವಕೀಲರು CV ನಾಗೇಶ್ ಅವರೇ ಸ್ವತಃ ಹಾಜರಾಗಿದ್ದಾರೆ ವಿಚಾರಣೆಗೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಸೊ ಈ ಘಟನೆ ಅಥವಾ ಈ ಇಡೀ ವಿಚಾರಣೆ ತೀವ್ರತೆಯನ್ನು ಪಡ್ಕೊಂಡ ಕಾರಣಕ್ಕಾಗಿ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರೇ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕಾರಣ, ಈ ಕೇಸು ಈಗ ಕೇವಲ ಲೈಂಗಿಕ ದೌರ್ಜನ್ಯ ಕೇಸ್ ಆಗಿ ಉಳಿದಿಲ್ಲ, ಬದಲಾಗಿ ಇಲ್ಲಿ IPC ಸೆಕ್ಷನ್ 376 ಕೂಡ ಹಾಕಲಾಗಿದೆ ಅನ್ನುವಂಥ ಮಾಹಿತಿ ಇರೋದ್ರಿಂದ ಇಲ್ಲಿ ಒಂದು ವೇಳೆ ಬೇಲ್ ರಿಜೆಕ್ಟ್ ಆದರೆ ರೇವಣ್ಣ ಅವರು ಅರೆಸ್ಟ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಆ ಕಾರಣಕ್ಕಾಗಿ ಸ್ವತಃ CV ನಾಗೇಶ್ ಅವರೇ ಇವತ್ತು ಆಗಮಿಸಿದ್ದಾರೆ ರೇವಣ್ಣ ಪರವಾಗಿ ವಾದ ಮಂಡಿಸೋದಕ್ಕೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇನ್ನು ವಿಚಾರಣೆಯ ಆರಂಭದಲ್ಲಿ SIT ಪರವಾಗಿ SPP ಜೈನಾ ಕೊಠಾರಿ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಇಡೀ ಪ್ರಕರಣದ ವಿಚಾರಣೆಯ ಕ್ಯಾಮರಾ ಪ್ರೊಸೀಡಿಂಗ್ ಮಾಡಿ ಅನ್ನೋ ಮನವಿಯನ್ನು ಮಾಡಿದ್ದಾರೆ. ಆಗ ಜಡ್ಜ್ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಮೊದಲು ಅರ್ಜಿಯ ಮಾನ್ಯತೆಯ ವಿಚಾರಣೆ ಆಗಲಿ, ಅಂದರೆ ಈ ಅರ್ಜಿಯನ್ನು ಆರೋಪಿ ಎಚ್.ಡಿ. ರೇವಣ್ಣ ಅವರು ಸಲ್ಲಿಸಿದ್ದಾರೆ, ಇದು ಮಾನ್ಯನಾ ಅಥವಾ ಅಮಾನ್ಯನಾ ಅನ್ನೋದು ಮೊದಲು ಡಿಸೈಡ್ ಆಗಲಿ, ಆನಂತರ ಮುಂದಿನದ್ದನ್ನು ನೋಡೋಣ ಅಂತ ಜಡ್ಜ್ ಹೇಳಿದ್ದಾರೆ. ಇನ್ನು CV ನಾಗೇಶ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಾದ ಮುಂದುವರಿಸೋದಕ್ಕೆ ಈಗ ಜಡ್ಜ್ ಜೈನಾ ಕೊಠಾರಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೈನಾ ಕೊಠಾರಿ ಈ ಕೇಸ್ನಲ್ಲಿ SIT ಪರವಾಗಿ SPP ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕ ಆದವರು, ಅವರು ವಾದ ಮಂಡಿಸ್ತಾ ಇದ್ದಾರೆ. 376 ಸೇರಿಸೋದಕ್ಕೆ ಕೊಟ್ಟಿರೋ ಮನವಿ ಪತ್ರವನ್ನು ಕೊಠಾರಿ ಅವರು ಓದ್ತಾ ಇದ್ದಾರೆ. ಪ್ರಕರಣದಲ್ಲಿ ಇಬ್ಬರ ವಿರುದ್ಧವೂ ಕೂಡ 376 ಸೇರಿಸೋದಕ್ಕೆ ಮನವಿ ಮಾಡಲಾಗಿದೆ. ಕೋರ್ಟು ಕೂಡ ಸೆಕ್ಷನ್ ಸೇರಿಸೋದಕ್ಕೆ ಅನುಮತಿ ಕೊಟ್ಟು ತನಿಖೆ ಮಾಡೋದಕ್ಕೆ ಅನುಮತಿಸಿದೆ ಅಂತ ಜೈನಾ ಕೊಠಾರಿ. ಸೊ ಅಲ್ಲಿಗೆ ನಿನ್ನೆ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆ ಯಾವುದು ಅಂತಂದ್ರೆ, ಈ ಕೇಸ್ನಲ್ಲಿ ಇಬ್ಬರು ಆರೋಪಿಗಳು, ಒಬ್ರು ಎಚ್.ಡಿ. ರೇವಣ್ಣ ಆರೋಪಿ ನಂಬರ್ 1, ಪ್ರಜ್ವಲ್ ರೇವಣ್ಣ ಆರೋಪಿ ನಂಬರ್ 2. ಇದರಲ್ಲಿ ಆ ಮಹಿಳೆ 47 ವರ್ಷದ ಮಹಿಳೆ ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿದ್ರು ಈ ಇಬ್ಬರ ಮೇಲೆಯೂ ಕೂಡ. ಆ ಕಾರಣಕ್ಕೆ ಕೇಸ್ ಆಗಿತ್ತು. ಸೊ ಈಗ ಅತ್ಯಾಚಾರದ ಆರೋಪವನ್ನು ಅವರು ತಮ್ಮ 164 ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ. ಯಾರಿಂದ ಆಗಿದೆ ಅನ್ನುವಂಥದ್ದಕ್ಕೆ ಉತ್ತರ ನಿನ್ನೆ ಸಿಕ್ಕಿರಲಿಲ್ಲ, ಈಗ ಸಿಗ್ತಾ ಇದೆ. ಈಗ ಜೈನಾ ಕೊಠಾರಿ ಅವರು ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ನ್ಯಾಯಪೀಠದ ಮುಂದಿಟ್ಟಿದ್ದಾರೆ. ಇಬ್ಬರ ಮೇಲೂ ಕೂಡ 376 ಹಾಕಬೇಕು ಅಂತ ನಾವು ಕೋರ್ಟಿಗೆ ಮನವಿ ಮಾಡಿದ್ದೀವಿ, ಕೋರ್ಟ್ ಅದನ್ನು ಪುರಸ್ಕರಿಸಿದೆ, ಅನುಮತಿ ನೀಡಿ ತನಿಖೆ ಮಾಡೋದಕ್ಕೆ ಅನುಮತಿಸಿದೆ ಅಂತ ಹೇಳೋ ಮುಖಾಂತರ ರೇವಣ್ಣ ಅವರ ಮೇಲೂ ಕೂಡ IPC ಸೆಕ್ಷನ್ 376 ಅಡಿಯಲ್ಲಿ ಕೇಸ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಅದರಂತೆ SITಯ ಮನವಿಯಲ್ಲಿ ಇಲ್ಲಿ ಇಬ್ಬರು ಆರೋಪಿಗಳ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್. ಸೊ ನಾನು ಮತ್ತೆ ಈ ಕೇಸನ್ನು ರೀಕಾಲ್ ಮಾಡಬೇಕು ಅಂತ ಅಂದರೆ ನಿಮಗದು ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಹೊಳೆನರಸೀಪುರ ಟೌನ್ ಸ್ಟೇಷನಲ್ಲಿ 47 ವರ್ಷದ ಮಹಿಳೆ ಒಂದು ಕಂಪ್ಲೇಂಟ್ ಕೊಟ್ಟರು. ಆ ಕಂಪ್ಲೇಂಟ್ನ ಒಟ್ಟು ಸಾರಾಂಶ ಅಥವಾ ಒಟ್ಟು ತಾತ್ಪರ್ಯ, ನಾನು ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ 3 ವರ್ಷದ ಹಿಂದೆ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಆರೋಪಿ ನಂಬರ್ 1 ಎಚ್.ಡಿ. ರೇವಣ್ಣ, ಆರೋಪಿ ನಂಬರ್ 2 ಪ್ರಜ್ವಲ್ ರೇವಣ್ಣ ಇಬ್ಬರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ನಾನು ಅಡುಗೆ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಡುಗೆ ರೂಮಲ್ಲಿ ನನ್ನ ಮೇಲೆ ಲೈಂಗಿಕ ಕಿರುಕುಳ ಕೊಡಲಾಗಿದೆ ನನಗೆ. ಜೊತೆಗೆ ನನ್ನ ಮಗಳಿಗೆ ವಿಡಿಯೋ ಕಾಲ್ ಮಾಡಿ ಪ್ರಜ್ವಲ್ ರೇವಣ್ಣ ಮಾತನಾಡಿದ್ದಾರೆ ಮತ್ತು ವಿವಸ್ತ್ರವಾಗಬೇಕು ಅಂತ ಪ್ರಚೋದನೆ ಎಲ್ಲ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಟ್ಟು ದೂರಿನ ಸಾರಾಂಶ ಆಗಿತ್ತು. ಅದರ ಆಧಾರದ ಮೇಲೆ ಆವತ್ತು
ಹೊಳೆನರಸೀಪುರ ಪೊಲೀಸರು ದಾಖಲಿಸಿದ್ದು 4 ಸೆಕ್ಷನ್. ಒಂದು 354A, 354D ಅಂದರೆ ಲೈಂಗಿಕ ಕಿರುಕುಳ ಮತ್ತು ದೌರ್ಜನ್ಯದ ಆರೋಪದ ಕಾರಣಕ್ಕಾಗಿ ಆ 2 ಸೆಕ್ಷನ್ನು. ಜೊತೆಗೆ ನನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಮಹಿಳೆ ಹೇಳಿಕೊಂಡಿದ್ದರಿಂದ 506 IPC ಸೆಕ್ಷನ್ 506 ಮತ್ತು ಮಹಿಳೆಯ ಘನತೆಗೆ ಧಕ್ಕೆ ತಂದಂಥ ಆರೋಪವೂ ಇದ್ದಿದ್ದರಿಂದ IPC ಸೆಕ್ಷನ್ 509 ಇಷ್ಟರ ಅಡಿಯಲ್ಲಿ ಕೇಸ್ ಆಗಿತ್ತು. ಇದು ಬೇಲೇಬಲ್ ಸೆಕ್ಷನ್ ಆಗಿದ್ದರಿಂದ ಇಲ್ಲಿ ಬಂಧನದ ಆತಂಕ ಇರಲಿಲ್ಲ ಆರೋಪಿ ರೇವಣ್ಣ ಅವರಿಗೂ ಪ್ರಜ್ವಲ್ ರೇವಣ್ಣ ಅವರಿಗೂ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಬಂಧನದ ಆತಂಕ ಇರಲಿಲ್ಲ. ಅದೇ ಕಾರಣಕ್ಕಾಗಿ ಒಮ್ಮೆ ಆದರೂ ಸೇಫರ್ ಸೈಡಲ್ಲಿ ರೇವಣ್ಣ ಅವರೊಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಆ ವೇಳೆ SIT ನ್ಯಾಯಪೀಠದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಒಂದು ವಿಚಾರ ಸ್ಪಷ್ಟಪಡಿಸಿತ್ತು. ಇದರಲ್ಲಿ ಅವರಿಗೆ ಬೇಲ್ ಕೊಡಬೇಕಾದಂಥ ಅಗತ್ಯ ಇಲ್ಲ, ಯಾಕಂತಂದರೆ ಅರೆಸ್ಟೇ ಮಾಡಲ್ಲ ಅಂತ ಆದಾಗ ಬೇಲ್ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನು ಹೇಳಿತ್ತು. ಆ ಕಾರಣಕ್ಕಾಗಿ ಆ ಬೇಲ್ ಅರ್ಜಿಯ ವಿಚಾರಣೆ ಅಲ್ಲಿಗೆ ಅಂತ್ಯ ಆಗಿತ್ತು, ನಿರೀಕ್ಷಣಾ ಜಾಮೀನು. ಸೊ ಈಗ ಏನಾಗಿದೆ ಅಂತಂದರೆ ಇಡೀ ಕೇಸಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಆ 47 ವರ್ಷದ ಮಹಿಳೆ, ದೂರು ಕೊಟ್ಟಂಥ ಮಹಿಳೆ, ಅವರ CRPC 164 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆಯಲ್ಲಿ ಆ ಮಹಿಳೆ ಅತ್ಯಾಚಾರದ ಆರೋಪ ಮಾಡಿದ್ದಾರೆ. ಆ ಅತ್ಯಾಚಾರದ ಆರೋಪಕ್ಕೆ ಸಂಬಂಧಿಸಿದಂತೆ IPC 376 ಇಲ್ಲಿ ಅಟ್ರಾಕ್ಟ್ ಆಗಿದೆ ಮತ್ತು ಆ ಸೆಕ್ಷನ್ ಹಾಕಿದ್ದಾರೆ. ಅದಾದಾಗ ಇಡೀ ಕೇಸು ನಾನ್ ಬೇಲೇಬಲ್ ಆಗಿ ಟರ್ನ್ ಆಗುತ್ತೆ. ಬೇಲೇಬಲ್ ಇದ್ದಿದ್ದು ನಾನ್ ಬೇಲೇಬಲ್ ಆಗಿ ಟರ್ನ್ ಆಗಿದೆ. ಈಗ ರೇವಣ್ಣ ಅವರು ಬೇಲಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದಕ್ಕೆ ಈಗ SIT ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ, ಒಬ್ಜೆಕ್ಷನ್ ಹಾಕ್ತಾ ಇದೆ, ಇಲ್ಲ ಬೇಲ್ ಕೊಡಬಾರದು ಅನ್ನೋದು. ಅದಕ್ಕೆ ಒಂದಿಷ್ಟು ಕಾರಣಗಳನ್ನು ಆ ನಂತರ ಈಗ ವಾದದ ಸಂದರ್ಭದಲ್ಲಿ ಜೈನಾ ಕೊಠಾರಿ ಅವರು ಕೊಡ್ತಾ ಇದ್ದಾರೆ. FIR ನಲ್ಲಿ ಇರುವಂಥ ಅಂಶಗಳನ್ನು ಜೈನಾ ಕೊಠಾರಿ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ನಾನು 2015ರಲ್ಲಿ ಅವರ ಹಾಸ್ಟೆಲ್ನಲ್ಲಿ ಕೆಲಸಕ್ಕೆ ಸೇರಿದ್ದೆ. ಮೊದಲನೇ ಪುತ್ರನ ಮದುವೆಯಲ್ಲಿ ಮನೆಗೆ ಕೆಲಸಕ್ಕಾಗಿ ನನ್ನನ್ನು ಸೇರಿಸಿಕೊಂಡಿದ್ರು. ಅಂದರೆ ಸೂರಜ್ ರೇವಣ್ಣ ಅವರ ಮದುವೆಯ ಸಂದರ್ಭದಲ್ಲಿ ನಾನು ಅಲ್ಲಿ ಕೆಲಸಕ್ಕೆ ಬಂದೆ. ಆಗ ರೇವಣ್ಣ ನನ್ನನ್ನು ಕೊಠಡಿಗೆ ಕರೀತಾ ಇದ್ರು. ಅಲ್ಲದೆ ಅವರ ಮನೆಯಲ್ಲಿ ಪ್ರಜ್ವಲ್ ಸರಿ ಇಲ್ಲ, ಅವರ ಬಗ್ಗೆ ಜಾಗರೂಕತೆ ಇರೋದಕ್ಕೆ ನನಗೆ ಉಳಿದ ಕೆಲಸದವರು ಕೂಡ ಹೇಳ್ತಾ ಇದ್ರು. ರೇವಣ್ಣ ನನಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು. ಅಲ್ಲದೆ ಪ್ರಜ್ವಲ್ ರೇವಣ್ಣ ಹಿಂದಿನಿಂದ ಬಂದು ತಬ್ಕೊಂಡು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ FIR ನಲ್ಲಿ ಏನಿದೆ, ದೂರಿನಲ್ಲಿ ಏನಿದೆ, ಅದನ್ನು ಜೈನಾ ಕೊಠಾರಿ ನ್ಯಾಯಾಧೀಶರ ಮುಂದೆ ವಿವರಿಸ್ತಾ ಇದ್ದಾರೆ. ಈ ದೂರೇನು ಅನ್ನೋದನ್ನು ವಿವರಿಸ್ತಾ ಇದ್ದಾರೆ. ಈಗ ಆರಂಭದಲ್ಲಿ ಅಂದರೆ ಈ ಬೇಲ್ಗೆ ಆಕ್ಷೇಪ ಸಲ್ಲಿಸೋ ಸಂದರ್ಭದಲ್ಲಿ ಈ ಕೇಸ್ನ ತೀವ್ರತೆಯನ್ನು ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ SIT ಕಡೆಯಿಂದ. SPP ಹೊಳೆನರಸೀಪುರ ದೂರಿನ ಪ್ರತಿಯನ್ನು SITಯ SPP ಟೀಮ್ ಓದ್ತಾ ಇದೆ, ರೀಡ್ ಮಾಡ್ತಾ ಇದೆ ನ್ಯಾಯಾಧೀಶರ ಮುಂದೆ. ಅದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಲೇ ಫಸ್ಟ್ FIR ಆದ ಕೂಡಲೇ ಇಡೀ ರಾಜ್ಯದ ಜನರಿಗೆ ಆ FIR ಕಾಪಿ ಲಭ್ಯ ಇತ್ತು. ಏನಾಗಿತ್ತು ಕೇಸು ಅನ್ನೋದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಆ ಸಂದರ್ಭದಲ್ಲೇ ಕೊಡಲಾಗಿತ್ತು. ಅದಾದ ನಂತರ SIT ರಚನೆಯಾಗಿತ್ತು. ಫಸ್ಟ್ ಆಗಿದ್ದೇ ಹೊಳೆನರಸೀಪುರ ಟೌನ್ ಸ್ಟೇಷನ್ನಲ್ಲಿ ಫಸ್ಟ್ ಕೇಸು. ಆ ನಂತರ SIT ರಚನೆ ಆಯಿತು. SIT ಆ ವಿಡಿಯೋದಲ್ಲಿರುವಂಥ ಬೇರೆ ಬೇರೆ ಸಂತ್ರಸ್ತೆಯರು ಯಾರಿದ್ದಾರೆ ಅವರನ್ನೆಲ್ಲ ಕರೆಸಿಕೊಂಡು ಅದರಲ್ಲಿ ಒಬ್ಬರು 44 ವರ್ಷದ ಮಹಿಳೆ ರೇಪ್ ಕೇಸನ್ನು ಪ್ರಜ್ವಲ್ ಮೇಲೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ಇನ್ನೊಬ್ಬರು ಆ ವಿಡಿಯೋದಲ್ಲಿರುವಂಥ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿದ್ರು ಅನ್ನುವಂಥ ಆರೋಪವನ್ನು ರೇವಣ್ಣ ಅವರು ಎದುರಿಸಬೇಕಾಯಿತು. KR ನಗರ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಆಯಿತು. ಆ ಕೇಸ್ನಲ್ಲಿ ಜೈಲಿಗೆ ಹೋದರು, ಮತ್ತೆ ಬೇಲ್ ಪಡ್ಕೊಂಡು ಈಗ ಹೊರಗೆ ಬಂದಿದ್ದಾರೆ. ಈಗ ಫಸ್ಟ್ ಕೇಸು, ಇಡೀ ಪ್ರಕರಣದ ಮೊದಲ ಕೇಸಿನ ಬೇಲ್ ಅರ್ಜಿಯ ವಿಚಾರಣೆ ಸದ್ಯ ನಡೀತಾ ಇದೆ. ಇನ್ನು ಆ ದೂರಿನ ಪ್ರತಿಯನ್ನು ಸದ್ಯ SIT ಪರ ವಕೀಲರು SPP ಜೈನಾ ಕೊಠಾರಿ ಪ್ರಸ್ತಾಪಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.